ಫ್ರೆಂಡ್ಸ್ ನೋಡಿ ಬೆಂಕಿ ಹತ್ರ ಈ ಹೊಲ ಹತ್ರ ಯಾವ ತರ ಮಾಡಿದ್ದಾರೆ ಇವರೆಲ್ಲ ನೋಡಿ ಫ್ರೆಂಡ್ಸ್. ಈ ತರ ಬರ್ತವೆ ಸುಟ್ಟಿದ್ರೆ ಏನೋ ಓಯ್ ಬಿ ಅನ್ಕೊಂಡು ಇದು ಮಾಡ್ಕೊಂಡವ್ರೆ. ಕೈಗಳನ್ನೆಲ್ಲ ಚೆನ್ನಾಗಿ ಸುಟ್ಟು ಬಿಟ್ಟವ್ರೆ ನೋಡಿ. ಅಪ್ಪ ಬಿಸಿ ಚೆನ್ನಾಗಿತ್ತಾ? ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ನಮ್ಮ ತಂಗಿರು ಎಲ್ಲ ಬಂದವ್ರೆ. ಅವರಾದ್ರೆ ಅಗಸೆ ಅಂದ್ರೆ ಹಲಸಿನ ಬೀಜ ಇರ್ತದಲ್ವಾ, ಅದನ್ನಾದ್ರೆ ಬೆಂಕಿನಲ್ಲಾದ್ರೆ ಸುಡ್ತಿದ್ದಾರೆ. ಅದು ಕಾಯಿ ಅಂದ್ರೆ ತಿಂದ್ಬಿಟ್ಟು ಅದ್ರ ಬೀಜಗಳು ಇರ್ತಾವಲ್ವಾ, ಹಲಸಿನ ಬೀಜಗಳು, ಅದನ್ನ ಬೆಂಕಿನಲ್ಲಿ ಹಾಕಿ ಸುಟ್ಟಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಸಾಂಬಾರ್ ಕೂಡ ಮಾಡ್ತಾರೆ. ಅದನ್ನ ಮಮ್ಮಿ ಒಂದ್ಸತಿ ಟ್ರೈ ಮಾಡಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರ್ ಕೂಡ. ಇವಾಗ ಇವರೆಲ್ಲ ಬೆಂಕಿ ಹಾಕಿ ಪಾಪ ಸುಡ್ತಾವ್ರೆ ನೋಡಿ. ಅಲ್ಲಿ ಏನ್ ಕೆಲಸ ಮಾಡಕ್ ಕುತ್ಕೊಂಡಿದ್ದಾರೆ ಎಲ್ಲ ಸೇರ್ಕೊಂಡು. ಬನ್ನಿ ಫ್ರೆಂಡ್ಸ್ ಏನ್ ಮಾಡ್ತಾರ ಇವರು ಅಂತ ಹೋಗಿ ಕಮ್ಮಿ ಮಾಡೋಣ. ನೋಡಿ ಇಲ್ಲಿ ಇವ್ರು ಬಂದು ಅಂತ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಯಾವ ತರ ಡ್ಯಾನ್ಸ್ ಮಾಡ್ತಿದ್ದೇನೋ ಬಂದು ನಾನು ವಿಡಿಯೋ ಮಾಡ್ತಿದ್ದೆ. ಬಾರೋ ತಗೊಂಡ್ ಮಾಡೋ. ಯಾಕೆ ಓಡ್ಬಿಟ್ಟೆ? ಬಾರೋ. ನಾನು ವಿಡಿಯೋ ಮಾಡ್ತಿದ್ರೆ ಬಂದು ಈ ತರ ಡ್ಯಾನ್ಸ್ ಮಾಡ್ತಿದ್ದಾನೆ ಫ್ರೆಂಡ್ಸ್. ಏನೋ ನೋಡಿ ಮತ್ತೆ ಬರ್ತಾನೆ ವಿಡಿಯೋ ಮಾಡಕ್ ಹೋದ್ರೆ. ಎಲ್ಲಾದ್ರೂ ಆಗಿ ಬಂದು ಪ್ಯಾಂಟ್ ಎಲ್ಲ ದೂರ್ಬಿಟ್ಟು ಏನ್ ಮಾಡ್ತೀಯಾ? ನೋಡಿ ಫ್ರೆಂಡ್ಸ್ ಅವ್ರು ಮೂರಲ್ಲಿ ಕುತ್ಕೊಂಡಿದ್ದಾರೆ. ಬನ್ನಿ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಏನೋ ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ದೀರಾ, ಏನ್ ಮಾಡ್ತಿದ್ದೀರಾ? ನಾ ಡಾರ್ಲಿಂಗ್ ಕದರ ನಾವು ಹಿಂಗೇರು ಡಾರ್ಲಿಂಗ್ ಚಪ್ರಿ ಬಿಟ್ಟು ಡ್ಯಾನ್ಸ್ ಹೇಳ್ತಾರೋ. ಇವಾಗ ಡ್ಯಾನ್ಸ್ ಮಾಡೋ. ಅದೇನಾ ಬೇರೆ ಯಾವ್ದಿಲ್ಲ, ಬೇರೆದಾಡು. ಹ್ಞೂ ಅಂಟಾವ ಅಮ್ಮಮ್ಮ, ಹ್ಞೂ ಅಂಟಾವ ಅಮ್ಮ ಮಾಡು. ಹ್ಞೂ ಅಂಟಾವ ಅಮ್ಮಮ್ಮ, ಹ್ಞೂ ಅಂಟಾವ ಅಮ್ಮ ಮಾಡು. ಇನ್ಯಾವುದು ಬರೀ ಇಂಥದೆಯ? ಅರೆ ಈ ಹಬ್ಬ, ಅರೆ ನೆಗರ್ಕೋನ ನಿಪ್ಪು, ಬರೀ ಈ ಹಬ್ಬ ಜಪ. ನೋಡಿ ಫ್ರೆಂಡ್ಸ್ ಇಲ್ಲಾಂದ್ರೆ ಬೀಜಗಳಿದೆ ನೋಡಿ ಫ್ರೆಂಡ್ಸ್. ಇವಾಗಾದ್ರೆ ಎಪ್ಪನ್ ಬೆಂಕಿ ಇತ್ತ, ಅದು ಪ್ಲಾಸ್ಟಿಕ್ ಹಾಕಿ ಸುಡ್ತಾವ್ ನೋಡಿ. ಇವನು ಹೇಳ್ದೆ ನಾನು. ನೋಡಿ ಫ್ರೆಂಡ್ಸ್ ಬೆಂಕಿ ಹೊಲ ಅನ್ಸಕ್ ಬರ್ತಾ ಲೈನ್ ಪಾಟ್ ಬರ್ತಾನೆ. ಅದಕ್ಕೆ ಇಷ್ಟು ಜನ ಕುತ್ಕೊಂಡವ್ರು ನೋಡಿ, 4 ಜನ ಕುತ್ಕೊಂಡವ್ರೆ. ಅಪ್ಪ ನೀನ್ ಡ್ಯಾನ್ಸ್ ಹಾಕ್ ಹೋಗಪ್ಪ ನೀನು. ನೋಡಿ ಫ್ರೆಂಡ್ಸ್ ಬೀಜಗಳೆಲ್ಲ ಎತ್ತೆತ್ತಿ ಹಾಕ್ತಾವ. ನೀನು 2 ಹಲಸಿನ ಬೀಜಗಳು ಹೇಳ್ದೆ ನಾನು. ನೀನು ಹೇಳು, ಹೇಳ್ತಾರೋ ಇವಾಗ ಫ್ರೆಂಡ್ಸ್. ಅದು ಹಲಸಿನ ಬೀಜಗಳು ಸುಡ್ಕೊಂಡು ತಿಂತಾ ಇದ್ದೀವಿ ಅಂತೇಳು. ಹಾಂ ಸುಮ್ಮನೆ ಇರೋದು ಫ್ರೆಂಡ್ಸ್. ಇದೆ ಹಲಸಿನಕಾಯಿ ಬೀಜಗಳು ಸುಟ್ಕೊಂಡು ತಿಂತಾ ಇದ್ರು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನಮ್ಮ ಮಾಮ ನಮ್ಮ ಎಲ್ಲ ಏನಾಗುತ್ತೆ. ನಮ್ಮ ಮಾವ ಅಲ್ಲ, ಇದು ನಿಂಗೆ ಯಾರದು ಮಾಮನ್ ಕಾರ್ ಸೊಸೆ ಎಂತಿ ಬಂದ ನಿಂಗೇನಾಗಬೇಕು? ಅಮ್ಮ ಏನ್ ಫೀಲ್ ఉన్నది ಮಾಮಯ್ಯ? ನಿಮ್ಮ ಮಾಮನ ಕಾಯಿ ಎಂಟಿ ಬಂದ್ರೆ ನಂಕ నాకు అర్థం కాలేదు సార్. ನಂಗೆ ಏನಾಗ್ಬೇಕು ಗೊತ್ತಿಲ್ಲ, ಚಿಕ್ಕಮ್ಮನ ಏನೋ ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಅತ್ತೇನೋ ಅದೇನೋ ಯಾರು ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೀನು ನಿನ್ನ ಮಚ್ಚ ಕೇಳ್ತಿರುತ್ತಾರ ನಂಗೆ ಗೊತ್ತಿಲ್ಲ.
ಬೀಜಗಳು ಈ ತರ ಆದ್ರೆ ಇರ್ತವೆ, ಇದನ್ನ ಅಂದ್ರೆ ಈ ತರ ಬೆಂಕಿನಲ್ಲಿ ಹಾಕಿ ಸುತ್ತಕೊಂಡು ತಿಂದ್ರೆ ಚೆನ್ನಾಗಿರ್ತವೆ. ಬಟ್ ಇಲ್ಲಿ ನೋಡಿ ಬೆಂಕಿನ ಯಾವ ತರ ಇರ್ತದಾರ. ನಮ್ಮ ಮಕ್ಕಳೆಲ್ಲ ಸೇಳ್ರೆ ಹೆಂಗೆ ಫ್ರೆಂಡ್ಸ್, ಮಾಡ್ಬಾರ್ದೆಲ್ಲ ಮಾಡ್ತೀವಿ. ఏమిటండి మీరు మాట్లాడేది? ಅದ್ರ ಮೇಲೆ ಕೋಲೊಂದಿಕ್ಕ ನೋಡಿ ಫ್ರೆಂಡ್ಸ್ ಹೆಂಗೆ ಇಕ್ತಾರ ಕೋಳಿಗಳು. ಅದ್ರಾಗ ಹಾಕ್ರಿ ಬೀಜಗಳೆಲ್ಲ ಎತ್ತಿ ನೋಡಿ ಫ್ರೆಂಡ್ಸ್ ಎಲ್ಲ ಬಂದು ಔಟ್ ಸೈಡ್ ಎಲ್ಲ ಕುತ್ಕೊಂಡು ನೋಡ್ತಾವ್ರೆ, ಏನೇನೋ ಮಾಡ್ತಾರೋ ಇರೋ ಅಂತ. ನಾವೆಲ್ಲ ಮಾಡಬಾರ್ದು, ಕೆಲಸಗಳೆಲ್ಲ ಮಾಡೋದು, ಎಲ್ಲರ ಹತ್ರ ಬೈಸ್ಕೊಳ್ಳೋದು, ಉಗಿಸ್ಕೊಳ್ಳೋದು, ತಿನ್ನೋದು ಇವೆಲ್ಲ ಏನೋ ನಿಂದು. ನೋಡಿ ಫ್ರೆಂಡ್ಸ್ ಇಲ್ಲಿ ಅಣ್ಣ ಮತ್ತೆ ತಂಗಿ ಕುತ್ಕೊಂಡಿದ್ದಾರೆ. ಏನು ಕಲ್ಲಪ್ಪಲ್ಲಿ ಸಾಡೋಣ ಬಾ ಅಂತ ತಂಗಿನಾದ್ರೆ ಕರೀತದ ನಮ್ಮ ಅಪ್ಪನು. ತಂಗಿ ಅಂದ್ರೆ ಜಾಸ್ತಿ ಪ್ರೀತಿ ಪ್ರೇಮ ಫ್ರೆಂಡ್ಸ್. ನೋಡಿ ಟೆಂಪೋನ ಕುತ್ಕೊಂಡ್ಬಿಟ್ಟವ್ರೆ ಇಬ್ರು ಹತ್ತು ಬಿಟ್ಟು. ಏನಂತ ಕೊಡ್ತೀಯ ನ್ಯೂಸ್ ಪೇಪರ್ಗೆ? ಏನಂತ ಕೊಡ್ತೀಯ? ಸರಿ ನ್ಯೂಸ್ ಪೇಪರ್ಗೆ ಹೋಗಿ ಪ್ರಿಂಟ್ ಕೊಟ್ಬಿಟ್ಟು ಬರ ನೋಡಿ. ನೋಡಿ ಫ್ರೆಂಡ್ಸ್ ಇವರು ಇಕ್ಕಿದೆ ಎಲ್ಲ ಇಕ್ಬಿಟ್ಟು ಹೊಗೆ ನೋಡಿ ಹೆಂಗ್ ಬರ್ತಾಯ್ತು ಫ್ರೆಂಡ್ಸ್. ನೋಡಿ ಆ ಕಾಲದಲ್ಲಿ ಹೊಲ ಇದ್ದಾಗ ಈ ತರ ಊದ್ತಾ ಇದ್ರು, ಈ ತರ ಊದಿ ಊಟ ಆದ್ರೆ ಮಾಡ್ತಿದ್ರು. ಇವಾಗೆಲ್ಲ ಗ್ಯಾಸ್ಗಳು ಬಂದ್ಬಿಟ್ಟಿದೆ, ಗ್ಯಾಸ್ಗಳಿಂದ ಮಾಡೋದು. ಇವರಿಬ್ರು ಒಳಗೆ ಎತ್ಕೊಂಡೋಗಿ ಮುಖ ಮೂತಿ ಇಕ್ತಾವ್ರೆ, ಏನ್ ಪಾಟ್ ಬೀಳ್ತಾವ್ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಮನೆಯೊಳಗಡೆ ಆದ್ರೆ ಹೋಗೋಣ. ಫ್ರೆಂಡ್ಸ್ ನೋಡಿ ನಮ್ಮ ಮನೆಗೆ ಚಿಕನ್ ಸಾಂಬಾರು ಆದರೆ ಮಾಡ್ತಾರೆ. ವಿಸಿಲ್ ಆದರೆ ಸ್ವಯ್ ಅಂತೈತೆ. ಹಾಟ್ ಬಾಕ್ಸಾಗ ಮುದ್ದಿಗಳು ರೆಡಿ ಆಗೈತೆ. ಮತ್ತು ಅನ್ನ ಮಾಡವ್ರೆ ನೋಡಿ, ಅನ್ನ ಮಾಡವ್ರೆ ನೋಡಿ. ನಮ್ಮ ಮನೆಯಲ್ಲಿ ತರಕಾರಿಗೆಲ್ಲ ಇದೆ. ಹೂವು ನೋಡಿ, ಇದು ಅಮ್ಮ ಕೆಲ್ಸಕ್ಕಾದರೆ ಹೋಗಿದ್ಲು, ಅಲ್ಲಾದರೆ ಹೂವು ಆದರೆ ತಗೊಬಂದವಳೆ. ಚೆಂಡ್ಮಲ್ಲಿಗೆ, ಮೆಣಸಿನ್ಕಾಯಿ ನೋಡಿ, ಇದೆಲ್ಲ ನಮ್ಮ ಅತ್ತೆ ಕೊಟ್ಟು ಕಳಿಸಿರೋದು. ಇನ್ನೂ ಇತ್ತು ನಮ್ಮ ಮನೆಯಲ್ಲಿ ನೋಡಿ. ಅಮ್ಮ ಇರೋ ಕೆಲ್ಸಕ್ಕೆ ಹೋಗ್ಬಿಟ್ಟು ಸೊಪ್ಪು ಕೂಡ ತಂದವಳೆ. ಬಟ್ ಇದು ಹೆಸ್ರು ನನಗಾದರೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್. ನನಗೆ ಸೊಪ್ಪು ಸಾಂಬಾರು ಅಂದರೆ ಜಾಸ್ತಿ ಇಷ್ಟ. ಇದೆಲ್ಲ ತೋಟದಲ್ಲಿ ಸಿಗುವಂಥದ್ದು, ಯಾರು ಬೆಳೆಯಲ್ಲ ಇದನ್ನು, ತೋಟದಲ್ಲೇ ಸಿಗುವಂಥದ್ದು. ಅಂದರೆ ಮಳೆ ಏನಾದರೂ ಬಂದರೆ ಬರುವಂಥದ್ದು ಫ್ರೆಂಡ್ಸ್. ನಾವು ಬೆಳೆಯೋ ಈ ಸೊಪ್ಪಿಗಿಂತ ಇದ್ರ ತೋಟದಲ್ಲಿ ಬೆಳೆಯುತ್ತಲ್ಲ ಇದೇ ಬೆಸ್ಟ್ ಅನಿಸುತ್ತೆ. ನಾವು ಬೆಳೆಯೋ ಸೊಪ್ಪಿಗೆ ಅದು ಇದು ಎಲ್ಲ ಹಾಕಿ ಮಾಡ್ತೀವಿ. ಬಟ್ ಇದಾದರೆ ಅದೇ ಮೊಳಕೆ ಬರ್ತಾರೆ. ನ್ಯಾಚುರಲ್ ಸೊಪ್ಪಾದರೆ ಇದು. ಮಮ್ಮಿ ಇದನ್ನು ಇವಾಗ ಕ್ಲೀನ್ ಮಾಡೋಕ್ಕಾದ್ರೆ ಎತ್ಕೊತಾವಳೆ. ಅಮ್ಮ ಇದೇನು ಸೊಪ್ಪಮ್ಮ? ಫ್ರೆಂಡ್ಸ್ ಇದ್ರ ಹೆಸರು ನ್ಯಾದ್ರ ಶೆನ್ನಕ್ಕಂತೆ. ಕನ್ನಡದಾಗ ಏನಂತಾರೆ ಗೊತ್ತಿಲ್ಲ ಫ್ರೆಂಡ್ಸ್. ಕನ್ನಡದಾಗ ಏನಾದರೂ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಾದ್ರೆ ಗೊತ್ತಿಲ್ಲ. ತೆಲುಗುನಲ್ಲಿ ಅದೇ ನ್ಯಾದ್ರ ಶೆನ್ನಕ್ಕು ಅಂತ ಅಂತಾರಂತೆ. ಕನ್ನಡದಲ್ಲಂತೂ ನನಗೆ ಗೊತ್ತಿಲ್ಲ ನೋಡಿ. ಸೊಪ್ಪಾದರೆ ಎಷ್ಟೊಂದು ಚೆನ್ನಾಗಿದೆ ಹಸಿರಾಗಿ. ಇದು ಅಮ್ಮ ಆದರೆ ತೋಟದಲ್ಲಿ ಬಂದಿರುವಂಥದ್ದು. ಅಂದರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ಲ, ಅಲ್ಲಿ ಸೊಪ್ಪು ಅದು ಇದು ಸಿಗ್ತಾನೆ ಇರುತ್ತೆ. ಮಮ್ಮಿ ಬಂದ್ಬಿಡ್ತಾಳೆ ನೋಡಿ. ಸಾಂಬಾರಾದರೆ ಬಿಸಿಲು ಬರ್ತೈತೆ ಫ್ರೆಂಡ್ಸ್. ಇಲ್ಲೇನೋ ಮೀಟಿಂಗ್ ಹೊಡಿತಾರೆ ಇವರು. ನಾನು ಮನೆಯೊಳಗಡೆ ಆದರೆ ವಿಡಿಯೋ ಇದು ಮಾಡ್ತಿದ್ದೆ. ಇಲ್ಲೇನೋ ಮೀಟಿಂಗ್ ಹೊಡಿತಾರೆ. ಏನೋ ಕೆಲ್ಸಗಳಂತ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ನಾನೇನು ಓದ್ತೀನಿ, ಅವು ಬುಕ್ಲೆಟ್ ಓದ್ತಾನೆ ಇರ್ಬೇಕು ಅಷ್ಟೇ ಕೆಲಸ. ಕಾಲೇಜಿಂದ ಬರಬೇಕು ನೋಡಿ ಫ್ರೆಂಡ್ಸ್, ಕೆಳಗಡೆ ಕುತ್ಕೊಂಡ್ಬಿಟ್ಟಲ್ಲ ಮೊನ್ನೆ. ఇప్పుడు అంటించింది పాద 5 ಗಂಟೆಲ್ಲ ಇದ್ದೋದು. ಒಂದಿನ ನೋಡ್ತೀನಿ 2 ಆಮೇಲೆ ಬರೋ
ನೋಡಿ ಫ್ರೆಂಡ್ಸ್ ಎಲ್ಲ ಹಾಕಿ ಸುಟ್ಟವ್ರೆ. ಇಷ್ಟೊತ್ತು ಸುಟ್ಟಿದ್ದೇವ್ರ, ಇವಾಗ ನಾನು ಮಾಡಿ ಆಗೋಗಿರುತ್ತೆ ನೋಡೋ, ಇಲ್ಲಾಂದ್ರೆ ಮಾಡೋಗಿರ್ತದೆ ಮಾಡಿ ಪೇಂಟ್ ಹಿಂದಕ್ಕೆ. ಫ್ರೆಂಡ್ಸ್ ನೋಡಿ, ಹಲಸಿನ ಬೀಜ ಈ ಥರ ಬೆಂಕಿನಲ್ಲಿ ಹಾಕ್ಬಿಟ್ಟು ನೋಡಿ ಈ ಥರ ಸಿಪ್ಪೆನ ಈ ಥರ ತೆಗೆದುಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನಂತೂ ಇದುವರೆಗೂ ತಿಂದಿಲ್ಲ. ಇವತ್ತು ಮನೆಯಲ್ಲೆಲ್ಲ ಇದ್ದೀವಿ ಅಂತೇಳ್ಬಿಟ್ಟು ಈ ಒಂದು ಇದಾದರೆ ಮಾಡ್ಕೊಂಡಿದ್ವಿ, ಒಂದು ಮೆಮೊರಿ ಥರ ಇರುತ್ತೆ. ತೋರ್ಸೆ ನೋಡಿ ಫ್ರೆಂಡ್ಸ್, ಇಲ್ಲೊಂದಿದೆ ನೋಡಿ, ಈ ಥರ ಇರುತ್ತೆ. ಇನ್ನು ಇದು ಸುಡಬೇಕಾಗಿತ್ತು, ಬಟ್ ಇದಾಗಿಲ್ಲ, ಗಟ್ಟಿಯಾಗೈತೆ ಹಂಗೆ. ಇನ್ನು ಅವೆಲ್ಲ ಸುಡ್ಬೇಕು ನೋಡಿ ಫ್ರೆಂಡ್ಸ್. ಮತ್ತೆ ಎತ್ತು ಒಳಕ್ಕೆ ಹಾಕ್ತಾ ಇದ್ದಾನೆ. ಇವರೆಲ್ಲ ಬಂದಿರು ಕುತ್ಕೊಂಡು ಅವರೇ ಮೀಟಿಂಗ್ ಹೊಡಿತಾವ್ರೆ. ನಮ್ಮ ಮಮ್ಮಿ ಎಲ್ಲ ಹೋಗಿಟ್ಬಿಟ್ಟು ಬರ್ತಾವಳೆ. ಸುಟ್ಟೋಗೈತಾ? ಎಲ್ಲಿ ಕೊಡಿಲೆ ನೋಡಿ ಫ್ರೆಂಡ್ಸ್, ಈ ಥರ ಇರಬೇಕು, ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಇರಬೇಕು. ಸುಡೋಕ್ಕೇನೋ ನಾನು ನೋಡಿ, ಈ ಥರ ಒಂಥರ ಹಿಟ್ಟಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ನಾನು ತಿನ್ನಲ್ಲಪ್ಪ ಇದು. ತಾಳ ಚೆನ್ನಾಗಿತ್ತಾ? ತಾಳ ತಿನ್ನ ತರೋಣ್. ಕೊಟ್ಬಿಡೋಗ ಹೊಟ್ಟೆನೂ ವಾಸನೆ ಬಂದ್ಬಿಡ್ತದೆ ನೋಡಿ ಫ್ರೆಂಡ್ಸ್. ಎಲ್ಲ ಟಂಪೋಗಿ ಹತ್ಬಿಟ್ಟವ್ರೆ ಇವರು. ಏನೋ ಬಿ ಅಂದ್ಕೊಂಡು ಇದು ಮಾಡ್ಕೊಂಡವ್ರೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ನಾಯಿಗಳು ಬಂದು ಕುತ್ಕೊಂಡವೆ ರೆಡಿಯಾಗಿ ನೋಡಿ. ಒಂದು ಗಂಡು ಒಂದು ಹೆಣ್ಣು ಕುತ್ಕೊಂಡವೆ. ಈ ಅಪ್ಪನ ಮತ್ತೆ ಬೆಂಕಿ ಇರ್ತವನೆ ಅದಕ್ಕೆ. ಫ್ರೆಂಡ್ಸ್ ನೋಡಿ, ಈ ಬೆಂಕಿ ಹತ್ರ ಈ ಹೊಲ ಹತ್ರ ಯಾವ ಥರ ಮಾಡಿದ್ದಾರೆ ಇವರೆಲ್ಲ. ಕಾಯಿಗಳನ್ನೆಲ್ಲ ಚೆನ್ನಾಗಿ ಸುಟ್ಟು ಬಿಟ್ಟವ್ರೆ ನೋಡಿ. ಅಪ್ಪ ಬಿಸಿ ಈ ಫ್ರೆಂಡ್ಸ್, ಇದೆಲ್ಲ ಕಾಯಿಗಳೇ, ಇದೆಲ್ಲ ಕಾಯಿಗಳು ನೋಡಿ. ಇಲ್ಲೆಲ್ಲ ಇದೆ ಕಾಯಿಗಳು. ಪೂಜಾ ನೋಡಿ ಫ್ರೆಂಡ್ಸ್, ಈ ಥರ ಬರ್ತವೆ ಸುಟ್ಟಿದ್ರೆ. ಅದೇ ಸಿಪ್ಪೆ ಬಿಚ್ಕೊಂಡ್ಬಿಡ್ತು. ಯಾಕೆ ಜಗಳ ಆಡಿದ್ರೇನಾ? ಅದ್ರಾಗ ಹೊಡಿತಾವನ ಕೈಗಿಲ್ದಾಗ. ಯಾರು ಫಸ್ಟ್ ಹೊಡಿದ್ರು ಅದನ್ನ ಮಾಡಬೇಕು. ಏನ್ ಮಾಡ್ಬೇಕು ಅದನ್ನ ಹೇಳ್ಬೇಕು ಅಷ್ಟು. ತಾಯಿಲ್ಲ ಐತೆ ನೋಡಿ, ತಿನ್ನ. ಚೆನ್ನಾಗಿತ್ತಾ? ಉಪ್ಪು ಖಾರ ಏನಾದ್ರು ಹಾಕ್ಕೊಬೇಕಾ? ಅಷ್ಟೇನಾ? ಸ್ವಲ್ಪ ಹಾಕ್ಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಇದನ್ನು ಸುಟ್ಟವ್ರೆ. ತಿಂತಾ ಇದ್ರೆ ಒಂಥರ ಸ್ಮೆಲ್ಲು. ಅದು ಹೊಳೆನಲ್ಲಲ್ವ ಇದು ಮಾಡಿದ್ದು, ಒಂಥರ ಹೊಗೆ ಸ್ಮೆಲ್ಲು ಇದ್ರೆ ಬರ್ತೈತೆ. ತಿನ್ನೋಕ್ಕಾಗ್ತಾ ಇಲ್ಲ, ಅದು ಒಂಥರ ಕಹಿ ಆಗಿದೆ. ಬಟ್ ಅವರೆಲ್ಲ ಹಂಗೆ ತಿಂತಾರೆ ಫ್ರೆಂಡ್ಸ್ ಅವರೆಲ್ಲ. ಸ್ವಲ್ಪ ಸ್ವೀಟ್ ಆಗಿದೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡೋದು ಮಾತ್ರ ಮಾಡಿಬಿಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.